ಏನು ಮಾಡ್ತೀಯ? ಏನು ಮಾಡಿದ್ವಿ ಹಂಗೆ ಮಾಡಿ ಇದೈತೆ ಅದೈತೆ ಹಿಡ್ಕೊಳ್ವಾ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತು ನಾನು ಅಮ್ಮನ ಮನೆಗೆ ಬಂದಿರೋದ್ರಿಂದ ಇಲ್ಲಿ ಅಪ್ಪ ಅಮ್ಮ ಇಬ್ಬರೇ ಅವನಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಹೊಗೆ ಅನ್ಬಾರ್ದು. ಹೀಗೆ ಸ್ನಾನ ಎಲ್ಲ ಆದಮೇಲೆ ನಿದ್ದೆ ಏನಾಯ್ತು ಒಂದು ಮಾತುಗಳು ಅವನಿಂದ ಕೇಳ್ತಾ ಇದ್ದೀವಿ. ಏನೇನೋ ಹೇಳ್ತಾ ಇದ್ದಾನೆ. ಆಪಲ್ ಬೇಕಾ ನಿಂಗೆ? ತಿಂತೀಯಾ? ತಿಂತೀರಾ? ಆಪಲ್ ತಿಂತೀನಿ ಅಂತೇಳಿ ಇಸ್ಕೊಂಡು ನೋಡಿ ಯಾವ ಥರ ಮಾಡ್ತಿದ್ದಾನೆ. ಕಚ್ಚಿ ಕಚ್ಚಿ ಉಗಿತಾ ಇದ್ದಾನೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ರೂಮ್ಗಳಿಗೆ ಹೋಗ್ತಾನೆ, ಅಲ್ಲಿ ಸಿಕ್ಕಿರೋ ದುಡ್ಡುಗಳನ್ನ ತೊಗೊಂಬರ್ತಾನೆ. ಅವ್ರ ಪರ್ಸಿಂದ ಇವ್ರ ಪರ್ಸಿಂದ ಅಂತೇಳಿ ತೊಗೊಬಂದು ಅದ್ರಲ್ಲಿ ತಾತ ಇದೆ, ಸ್ಪೆಕ್ಟ್ ಹಾಕಿದ್ದಾರೆ ಹೇಳ್ತಾ ಇರ್ತಾನೆ. ಪ್ರತಿಯೊಂದೂ ನೋಡಿ ಇವ್ರು ಇದು ಅವ್ರು ಅದು ಏನೇನೋ ಹೇಳ್ತಿರ್ತಾನೆ. ಕೆಲವೊಂದು ನನಗೆ ಅರ್ಥ ಆಗುತ್ತೆ, ಕೆಲವೊಂದು ಸ್ವಲ್ಪ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದು. ಇವ್ರು ಯಾರು? ಜೋರಾಗಿ ಹೇಳಿ, ಯಾರು ಇವರು? ತಾತನ ಹೆಸರೇನು? ತಾತ. ಇದೇನದು? ಇದೇನಿದು? ಇದೇನು? ಅಲ್ಲಮ್ಮ, ಇದೇನಿದು? ಇದೇನಿದೆ? ಏನಿದು? ದುಡ್ಡು. ಯಾರು ಕೊಟ್ರು ದುಡ್ಡು? ಯಾವಾಗ ಕೊಟ್ರು? ನಾಳೆ ಕೊಟ್ರಾ? ಅಂಗಡಿಗ? ಅಂಗಡಿಗೆ ಏನು ಹಾಕ್ಕೊಂಡಿದೆ ನೋಡ್ರಿ, ನೋಡಿ ಏನು ಹಾಕ್ಕೊಂಡಿದೆ ತಾತ? ಕನ್ನಡಕ ಹಾಕ್ಕೊಂಡಿದ್ಯಾ? ಈ ಕಡೆ ಬಂದರೆ ಅಮ್ಮ ಒಂದು ಶೆಡ್ ಥರ ಮಾಡ್ಕೊಂಡಿದ್ವಿ ಪಕ್ಕದಲ್ಲಿ. ಸೊ ಅಲ್ಲಿ ಅಮ್ಮ ಬೇಳೆಕಾಳುಗಳನ್ನು ಬೀಸ್ತಾ ಇದ್ದಾರೆ. ಮೀನ್ಸ್ ಹಪ್ಪಳ ಮಾಡಬೇಕು ಅಂತ ಹೇಳಿ ಕೆಲವೊಂದು ಬೇಳೆಗಳನ್ನ ಅವರೇ ಹೊಡಿತಾ ಇದ್ದಾರೆ. ಕಲ್ಲಿತ್ತು ಮನೇಲಿ ಅಂತೇಳಿ ನಾನು ಟ್ರೈ ಮಾಡೋಣ ಅಂತೇಳಿ ಪಾಪು ಕರ್ಕೊಂಡು ನಾನು ಟ್ರೈ ಮಾಡ್ತಾ ಇದ್ದೆ. ಸೊ ಪರವಾಗಿಲ್ಲ, ತುಂಬ ಈಸಿಯಾಗಿ ಬರ್ತಾಯಿತ್ತು, ಖುಷಿ ಆಗ್ತಾಯಿತ್ತು. ಅಮ್ಮನ ಜೊತೆ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ನಾನು ತೊಗೊಂಡೆ. ತುಂಬ ಚಿಕ್ಕ ಕಲ್ಲಾಗಿರೋದ್ರಿಂದ ತುಂಬ ಈಸಿಯಾಗಿ ಬರ್ತಾಯಿತ್ತು. ಅಂದರೆ ನನ್ನ ತಮ್ಮನ ಮದುವೆಗೆ ಅಂತ ತೊಗೊಂಬಂದಿದ್ವಿ ಈ ಕಲ್ಲುಗಳನ್ನ. ಸೊ ಅದು ಈಸಿ ಆಗ್ತಿತ್ತು. ಕೆಲವೊಂದು ಟೈಮ್ ಅನ್ನಿಸ್ತಾ ಇತ್ತು, ನೋಡಿ ಮನೆಯಲ್ಲಿ ಈ ಥರ ಎಲ್ಲ ಕೆಲವೊಂದು ಟೈಮ್ ಯೂಸ್ ಆಗುತ್ತೆ ಅಂತೇಳಿ ಅಮ್ಮ ಹೇಳ್ತಾ ಇದ್ರು. ನೋಡಿ ನಿಮ್ಮ ಮನೆಗೊಂದು ತಗೋ, ನಮ್ಮ ಮನೇಲಿ ಯಾರು ಮಾಡೋರಿದ್ದಾರೆ ಅಂತ ನಾನು ಹಾಗೆ ಅನ್ನಿಸ್ತಾ ಇದ್ದೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾನು ಬೀಸ್ತೀನಿ ಅಂತ ಇಟ್ಕೊಂಡು ಹೋಗಿ ಚಾಕಿ ಹಾಗೆ ಪಕ್ಕದಲ್ಲಿ ಬಂದರೆ ನಾವು ಅಡಿಕೆ ಸಸಿ ಬೆಳಿತೀವಿ. ಸೊ ಅದನ್ನು ಪಾಕೆಟ್ ಮಾಡಿಸಿಟ್ಟಿರ್ತೀವಿ. ಕೆಲವ್ರು ಬೇಕಾದವ್ರು ತೊಗೊಂಡೋಗ್ತಾರೆ, ಇಲ್ಲ ಅಂತಂದರೆ ನಮ್ಮ ತೋಟಗಳಿಗೆ ನಾವು ಹಾಕ್ಕೊಳ್ತಾ ಇರ್ತೀವಿ. ಹೋಗ್ಕುಣಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೋಗಿರೋ ಸಸಿಗೆ. ಅಪ್ಪು ಇಲ್ಲಿ ಬಾ, ಇಲ್ಲಿ ಬಾ. ಅಪ್ಪಳ ಇಲ್ಲಿ ಬಾ, ಇಲ್ಲಿ ಬಂದು ಹಾಯ್ ಮಾಡಲಿ. ಮೊಬೈಲಿಗೆ ಹಾಯ್ ಮಾಡು. ಹಾಯ್ ಮಾಡು. ಇಲ್ಲಿ ಹಾಯ್ ಮಾಡು. ಹಾಯ್. ಊಟ ಮಾಡಿ ಬನ್ನಿ. ಸರಿ, ಊಟ ಮಾಡಿ ಬನ್ನಿ. ಪಪ್ಪ ಇದ್ದಾರೆ, ಊಟ ಮಾಡಿ ಬನ್ನಿ. ಸರಿ, ಪಪ್ಪಾಯಿ ಅಲ್ಲ ಪಪ್ಪ, ಪಪ್ಪಾಯಿ ಅಲ್ಲ ಪಪ್ಪ. ಸುಡುತ್ತೆ ಬಿಟ್ರ ಹಂಗೆ ಗೋಧಿ ಮಾಡಿ ಇದೈತೆ ಅದೈತೆ ತಡಿಯವ ಮುಂಡ ಕೊಟ್ಟು ಹೇಳಪ್ಪ. ಅಮ್ಮ ಮುಗಿಸ್ತಾನೆ ಆಗ್ಲೇ ಕಾಲಿಟ್ಟಿ ಗಂಡಿಡು ಬಿದ್ದು ಚಿನ್ನಮತ್ತಿನಿಗೆ ಅಲ್ಲಿ ಹಿಂದೇನೋ ಬಂದುತ್ತಲ್ಲವ, ಹಿಂದೇನೋ ಬಂದುತ್ತೆ.
ಏನಮ್ಮ ಏನು ಅಯ್ಯೋ ಗೆಜ್ಜೆ ಉದ್ರೋಗಿತ್ತೆ ವಿದ್ವತ್ತು ಹೂವಾಗತ್ತೆ ಗೆಜ್ಜೆ ಉದ್ರೋಗಿತ್ತೆ ಹೋಗು ಅಮ್ಮ ಹಪ್ಪಳಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತೆ ಅಷ್ಟೇ ಈಗ? ಇದನ್ನ ನಮ್ಮ ಮನೇಲಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮಾಡಿಕೊಂಡು ಸಂಜೆ ಮಾಡೋಣ ಅಂತ ಹೇಳಿದ್ದಾರೆ. ಈ ಕಡೆ ಬಂದರೆ ನನ್ನ ಅದಿ ನನ್ನ ಮಗನ ಅತ್ತೆ, ಸೊ ಅವಳು ಊಟ ಮಾಡಿಸ್ತಾ ಇದ್ದಾಳೆ. ಅವರಿಬ್ಬರದು ಒಂದು ಸ್ವಲ್ಪ ಗಲಾಟೆ ನಡೀತಿರುತ್ತೆ. ಅಮ್ಮಮ್ಮ ಕಾಳು ಕೊಡು, ಇದು ತಗೋ, ಈ ಕಾಳು ಕೊಡು, ತಗೋ, ಏನು ಕೊಡು, ಅಮ್ಮಮ್ಮ ಕೊಡು, ಹಾಕೋನು ಹಪ್ಪಳಕ್ಕೆ ಹಾಕೋನು. ಹ್ಞೂ ಅದೇ ಅಲ್ಲಿ ಹಾಕೋನು. ಹಪ್ಪಳ ಎಲ್ಲಿದೆ? ಹಪ್ಪಳ ಎಲ್ಲಿ ಮಾಡ್ತಿದ್ದಾಳೆ ಅಮ್ಮಮ್ಮ? ಅಮ್ಮಮ್ಮ ಅಲ್ಲಿ ಹಪ್ಪಳ ಸಾಕು ಹೋಗವ, ಸಾಕು ಹೋಗಿ ಹಾಕಿದಂಗೆ ಅಮ್ಮ ಮಾಡಿ. ಇನ್ನೊಂದೆರಡು ಹಾಕ್ಬೇಕು, ನೀ ಕೊಟ್ಟದಿ ಅಂತ ಹಾಕ್ಬೇಕು ಹಚ್ಚಿನಿ. ಸ್ವಲ್ಪ ಹಾಕಿ. ನೋಡಿ ಇಲ್ಲಿ ಬಾಕ್ಸ್ ಎಲ್ಲ ಬೀಳ್ಸಿದ್ರೆ. ಹಾಯ್, ಊಟ ಆಯ್ತಾ? ಕೇಳು, ಊಟ ಆಯ್ತಾ? ಅವ್ರಿಗೆ ಕೇಳು, ಊಟ ಆಯ್ತಾ? ಅಲ್ಲಿಂದ ಅತ್ತೆ ಅಮ್ಮಂಗೆ ಹೊಡೆಯೋದು ಬರುತ್ತಲ್ಲಿ, ನೀನು ಅಮ್ಮಂಗೆ ಹೊಡೆದಿದ್ದು ಬರುತ್ತೆ. ಕಾರತ ಊಟ ಆಯ್ತಾ ಅಂತ ಕೇಳು. ಕೆಟ್ಟಿರೋದು ಬೇರೆ ತಗ. ಏನಾಯ್ತು ಏನು ಮಾಡ್ತೀಯ? ಏನು ಮಾಡಿದ್ಲು? ಹಂಗೆ ಮಾಡಿದ್ಲ? ಏನು ಮಾಡ್ತಿದ್ದಾಳೆ? ಸೊ ಒಂದು ರೌಂಡು ಊಟ ನಿದ್ದೆ ಎಲ್ಲ ಮುಗಿಸ್ಕೊಂಡು ಸಂಜೆ ಒಂದು 5:30 ಹಂಗೆ ಅಪ್ಪ ಮನೆಗೆ ಬಂದಮೇಲೆ ನಾವು ಇಲ್ಲಿ ಮನೆ ಹತ್ರನೇ ಒಂದು ಚಿಕ್ಕದಾಗಿ ಸೀಬಾರ್ ಕಟ್ಟೆ ಅಂತ ಹೇಳ್ತಾರೆ. ಎಲ್ಲ ಸೌಂಡ್ಗಳು ಹೇಳ್ತಾರೆ ಮೈಲಾರಲಿಂಗಪ್ಪಂದು ದೇವಸ್ಥಾನ ಹತ್ರ. ಸೊ ಅಲ್ಲಿಗಾಗಿ ವಾಕ್ ಹೋಗೋಣ ಅಂತ ಬಂದ್ವಿ. ಸೊ ಇಲ್ಲೇನಾಯಿತು ಅಂತಂದರೆ ಇಲ್ಲೊಂದು ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಒಂದು ಕಲ್ಲು ಥರ ಇದೆ, ರೌಂಡಿಗಿರುತ್ತೆ. ಇದನ್ನು ಕೇಳೋದು, ಅಮ್ಮ ಹೇಳಿದ್ದು, ನಿಮಗೇನಾದರೂ ಮನಸ್ಸಲ್ಲಿ ಆಗಬೇಕು ಅಂತ ಕೇಳಿಕೊಂಡ್ರೆ ಅದು ಈಸಿಯಾಗಿ ಮೇಲೆ ಬರುತ್ತೆ, ಇಲ್ಲ ಅದು ನಡೆಯೋಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ನೋಡ್ರಿ ನೀವು ಟ್ರೈ ಮಾಡಿ ಅಂದರು. ಸೊ ನನ್ನ ನಾದಿನಿ ಹೇಳ್ಕೊಂಡು ಏನಾದರೂ ಬೇಡ್ಕೊಂಡು ನೋಡೋಣ, ಟ್ರೈ ಮಾಡು ಅಂತೇಳಿ. ಸೊ ಅವಳೊಂದು 3-4 ಸರಿ ಎತ್ತು ನೋಡಿದ್ಲು. ಅಕ್ಕ ಹೆಂಗಿದೆಯೋ ಹಾಗೆ ಬಂದು ಈ ನೋಡಿ ಅವಳು ಆಗ್ರ ಬಂದಿದೆ ಅಂತ ಹೇಳಿದರೆ ಮತ್ತೆ ನಮ್ಮಮ್ಮ ಊಟ ಕೇಳು ಅಂತೇಳಿ ಮತ್ತೊಂದು ಸರಿ ಕಳಿಸಿದ್ದಾರೆ. ಅವರು ಸಮಾಧಾನ. ಅಮ್ಮ ಅಂತೂ ಬಿಡಲ್ಲ, ಬೇಗ ನೀನು ಕೇಳು ಅಂದ್ಕೊಂಡು ಅಲ್ಲೇ ಸುಮಾರು 1 ಅವರ್ ಇದಾಯಿತು. ವೇಸ್ಟ್ ಅಂತ ಹೇಳಲ್ಲ, ಸುಮಾರು 1 ಗಂಟೆ ನಾವು ಅಲ್ಲೇ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಹುಣಸೆಕಾಯಿ ಆಗಿದ್ದು, ಹುಣಸೆಕಾಯಿ ಆಗಿತ್ತು. ಸೊ ಅದನ್ನು ಕಿತ್ಕೊಂಡು ಕುತ್ತುಂಡಿ ಮಾಡಿಕೊಡು ಅಮ್ಮ ಅಂತ ಕೇಳ್ತಾ ಇದ್ವಿ. ಸೊ ಇಲ್ಲಿ ನೋಡಿ ಅಮ್ಮ ಕೇಳ್ತಾ ಇದ್ದಾರೆ ಇವಾಗ. ಅಮ್ಮ ಮಗನ ಬಗ್ಗೆನೋ ಅಥವಾ ನನ್ನ ಬಗ್ಗೆನೋ ಏನೋ ಕೇಳ್ತಿರ್ತಾರೆ ಯಾವಾಗಲೂ, ಏನಾದರೂ ಕೇಳೋದೇ ಅವ್ರದ್ದು. ಸೊ ಅವ್ರು ಫ್ರೀ ಇರೋ ಟೈಮಲ್ಲೆಲ್ಲ ಈ ಥರ ಬಂದು ಮಾಡ್ತಾ ಇರ್ತಾರಂತೆ. ನೋಡೋಣ ಅಮ್ಮಂದು ನಂಬಿಕೆ ಅದೆಲ್ಲ. ಸೊ ಇಲ್ಲಿ ನಾವು ಹುಣಸೆಕಾಯಿ ಕೀಳ್ತಾ ಇದ್ದೀವಿ ಕುತ್ತುಂಡಿ ಮಾಡಲಿಕ್ಕೆ ಅಂತೇಳಿ. ಅಮ್ಮ ಮತ್ತು ಅವಳು ಪಾರ್ವತಿ ಇಬ್ಬರು ಹೋಗಿದ್ದಾರೆ. ನಾನು ರಾಮ ಬಂದಿದ್ದಾನೆ, ಹಾಗೆ ಡಿಂಕುನು ಬಂದ್ಬಿಟ್ಟು ಅವರಿಬ್ಬರು ನಮ್ಮನ್ನು ಹುಡ್ಕೊಂಡು ಬಂದುಬಿಟ್ಟಿದ್ದಾರೆ. ಸೊ ಇಲ್ಲಿ ಅಮ್ಮ ಮತ್ತು ಅವಳ ಹಿಂದೆ ಅವರಿಬ್ಬರು ಹೋದರು. ಇನ್ನೊಂದೇನಪ್ಪ ಅಂತಂದರೆ ಅವರವರ ನಂಬಿಕೆಗಳು ಕೆಲವೊಂದು. ನಾವೀಗ ದೇವ್ರು ನಂಬ್ತೀವಿ ಅಂತಂದರೆ ಅದು ನನ್ನ ನಂಬಿಕೆ, ಮತ್ತು ನಾವು ಇನ್ನೊಬ್ಬರ ಮೇಲೆ ಪ್ರೆಷರ್ ಹಾಕಬಾರ್ದು, ನಂಬು ಬಿಡು ಅಂತೇಳಿ. ಅದೇ ರೀತಿನೇ ಅಮ್ಮನೂ ಆದರೂ ಅಷ್ಟೇ, ಅವ್ರಿಗೆ ಒಂದು ಖುಷಿ ಈ ದೇವರು ಅಥವಾ ದೇವಸ್ಥಾನಗಳು ಮನೇಲಿ ಪೂಜೆ ಆಗಿರ್ಬೋದು. ಸೊ ನಾವು ಅಮ್ಮನ ಪೂಜೆ ಮಾಡೋದಾಗಿರ್ಬೋದು, ನೆನೆಸೋದಾಗಿರ್ಬೋದು, ಅಥವಾ ವಾರ ಅಂತೇಳಿ ತಿಂಡಿ
ಅದೆಲ್ಲ ಒಂದು ಸ್ವಲ್ಪ ಅಮ್ಮಂದು ಯಾವ ರೀತಿ ನಡ್ಕೊಂಬಂದಿರುತ್ತೋ ನಾನು ಅದೇ ರೀತಿಯೇ ಮಾಡ್ತಾಯಿರ್ತೀನಿ. ಸೊ ಇಲ್ಲಿ ಪಾಪು ಎದ್ದಿದ್ದ ಅನಿಸುತ್ತೆ, ಅಪ್ಪ ಕರ್ಕೊಬಂದಿದ್ರು ನಾವಿರೋ ಜಾಗಕ್ಕೇ. ಹಾಗೆ ಬೇಡ ಇಷ್ಟೊತ್ತಲ್ಲೆಲ್ಲ ಕರ್ಕೊಂಡ್ಬರೋದು ಬೇಡ ಅಂತೇಳಿ, ಹೊದ್ದು ಬೇರೆ ಚಳಿ, ತುಂಬ ಚಳಿ ಅನ್ನಿಸ್ತಾ ಇತ್ತು, ಸಂಜೆ ಟೈಮ್ ಅಲ್ವಾ. ಸೊ ಹಾಗೆ ಕಳಿಸೋದು ಬಾಯ್. ಇಲ್ಲಿ ಅಮ್ಮ ಟವಲ್ ಹುಣಸೆ ಹಣ್ಣು ಕಿತ್ಕೊಂಡ್ಬರೋದು ಇರಲಿ, ಅವರು ಸ್ಯಾರಿ ತುಂಬ, ಅವ್ರ ಡ್ರೆಸ್ ತುಂಬಾ ಈ ಕಪ್ಪುದು ಮುಳ್ಳು ಬರುತ್ತೆ, ಅದನ್ನೆಲ್ಲ ಹತ್ಕೊಂಡ್ಬಂದಿದ್ರು. ಸೊ ಮನೆ ಸಿಗೋವರೆಗೂ ಅವ್ರು ಕಿತ್ಕೊತಾನೆ ಬಂದರು. ಸೊ ಇಲ್ಲಿ ಮನೆ ಬಾಗಿಲಲ್ಲಿ ಆಲ್ರೆಡಿ ಎಲ್ಲೋಗಿದ್ರಿ? ತಿಲ್ಲಲ್ಲ ಏನವದು ಟಿಲ್ಲರು ಈ ಥರದ್ದೆಲ್ಲ ತುಂಬ ಕ್ರೇಜ್ ಅವನಿಗೆ. ಸೊ ಟಿಲ್ಲರ್ ಸೌಂಡ್ ಆಗ್ತಿರೋದ್ರಿಂದ ಟಿಲ್ಲರ್ ನೋಡ್ತಾ ಇದ್ದಾನೆ. ಏನದು? ಅಮ್ಮನ ಮನೆಯಿಂದ ಬರಬೇಕಾದ್ರೂ ತುಂಬ ಬೇಜಾರಾಗೋಗುತ್ತೆ. ಯಾಕೆಂದರೆ ತುಂಬ ಏನೇ ನಾನು ಎಷ್ಟೇ ಫ್ರೀ ಇದ್ದೀನಿ, ಎಷ್ಟೇ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತಂದ್ರೂ ತಾಯಿ ಮನೆಯೇ ಬೇರೆ ಅಲ್ವಾ. ಸೊ ಆ ಖುಷಿ, ಆ ಒಂದು ಫ್ರೀನೆಸ್ಸು, ಫ್ರೀಡಮ್ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಎಲ್ಲ ಹೆಣ್ಮಕ್ಳು ಮಿಸ್ ಮಾಡ್ಕೊಳ್ತಾರೆ. ಸೊ ಸೇಮ್ ಪಿಂಚ್ ನಾನು ಕೂಡ ಕೆಲವೊಂದನ್ನು ಪದೇ ನೆನೆಸ್ಕೊಳ್ತಾ ಇರ್ತೀನಿ ಅಮ್ಮನ ಮನೇನ. ಸೊ ಇಲ್ಲಿ ಇದ್ದಷ್ಟು ಸಮಯನೂ ನಾನು ತುಂಬ ಜೀವಿಸ್ತಾ ಇರ್ತೀನಿ. ಲೈಕ್ ಎಲ್ಲದರಲ್ಲೂ ಮಿಂಗಲ್ ಆಗ್ತೀನಿ. ಈಗ ಅಲ್ಲಿ ಹೋದರೆ ಏನಪ್ಪ ಅಂತಂದರೆ ನಿದ್ದೆ ಮಾಡಬೇಕು, ರೆಸ್ಟ್ ಮಾಡಬೇಕು ಅನ್ಸುತ್ತೆ. ಬಟ್ ಇಲ್ಲಿ ಅಮ್ಮನ ಮನೇಲಿ ಹಾಗನ್ಸಲ್ಲ. ಸೊ ಹಾಫ್ ಆನ್ ಅವರ್ ಮಲಗಿದ್ರೆ ನಾನು ಅಮ್ಮನ ಜೊತೆ ಮಾತಾಡೋದು ಮಿಸ್ ಆಗುತ್ತೆ ಅಂತನೋ, ಅಪ್ಪನ ಜೊತೆ ಟೈಮ್ ಕಳೆಯೋದು ಮಿಸ್ ಆಗುತ್ತೆ ಅಂತನೋ. ಸೊ ಹೀಗಾಗಿ ನಾನು ಯಾವಾಗ್ಲೂ ಅಲರ್ಟಾಗಿಯೇ ಇರ್ತೀನಿ. ಸೊ ಇಲ್ಲಿ ನೋಡಿ ನನ್ನ ಮಗ ಸಂಜೆ ಆಯಿತು, ಒಂದು 7 ಆಗಿದೆ, ಅದು ಕೂಡ ತಮ್ಮನಿಗೆ ಡೈಲಿ ಸ್ನ್ಯಾಕ್ಸ್ ಇರಲೇಬೇಕು. ಸೊ ಈ ಟೈಮಲ್ಲೆಲ್ಲ ಸ್ನ್ಯಾಕ್ಸು ತಿಂದ್ಕೊಂಡು ಮುಗಿಸಿದ್ವಿ. ಸೊ ಇವನು ಆಟ ಸ್ಟಾರ್ಟ್ ಮಾಡ್ಕೊಂಡಿದ್ದ ನೈಟಿಂದು. ಸೊ ಇದಾಗಿತ್ತು ಇವತ್ತಿನ ಈ ಲಾಗ್. ನಿಮಗೆ ಈ ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್, ಲೈಕ್, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.